ಸಣ್ಣ ವಯಸ್ಸಲ್ಲಿ ಓದುತ್ತಿದ್ದ ಶಾಲೆ ಎಂದಿಗೂ ಅಮರ. ನಮ್ಮನ್ನು ತಿದ್ದಿ ತೀಡಿ ಕಲಿಸಿದ ಆ ಶಾಲೆ ಇವತ್ತಿಗೂ ಬರೀ ನೋಡುವುದಕ್ಕೆ ಅಷ್ಟೇ ಸೀಮಿತ. ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಅಳ್ಕೊಂಡು ಕುಣ್ಕೊಂಡು ತಲೆಹರಟೆ ಮಾಡಿಕೊಂಡು ಇದ್ದ ಶಾಲೆ ನಮ್ಮದು. ಬಾಯಲ್ಲಿ ಒಂದು ಚಾಕ್ಲೇಟ್ ಇಟ್ಕೊಂಡು ಜೇಬಲ್ಲಿ 2-3 ಚಾಕ್ಲೇಟ್ ಇಟ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಿಟ್ಟರೆ ನಮಗೆ ಅದೇ ರಸದೌತಣ. ಮತ್ತು ಯಾವ ಶಾಲೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿನ? ಅದೇ ರೀ, ನಮ್ಮ ಬೀರೂರಿನ ಲಲಿತ ಸುಧಾ ವಿದ್ಯಾಲಯ. ಒಂದು ಟೈಮಲ್ಲಿ ತುಂಬ ಜನಪ್ರಿಯವಾಗಿದ್ದ ಈ ಶಾಲೆ ಇವತ್ತಿಗೆ ಮುಚ್ಚಿ 3 ವರ್ಷ ಮೇಲೆ ಆಗಕ್ಕೆ ಬಂದಿದೆ. ಕಾರಣಗಳು ಹಲವಾರು, ಆದರೆ ಮುಚ್ಚಿ ಹೋಗಿರುವುದೇ ಎಲ್ಲರಿಗೂ ಆಶ್ಚರ್ಯಕರವಾದ ವಿಷಯ. ಫುಲ್ಲಿ ಪ್ಯಾಕೇಜಡ್ ಅಂತ ಏನು ಕರೀತಾರೆ, ಆ ಪದಕ್ಕೆ ಉದಾಹರಣೆನೇ ಈ ನಮ್ಮ ಶಾಲೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ಹಾಗಿದ್ರೆ ನಮ್ಮ ಶಾಲೆ ಯಾವ ರೀತಿ ಇತ್ತು, ಯಾವ ರೀತಿ ಎಲ್ಲ ಇವಾಗಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ಈ ಸ್ಕೂಲಲ್ಲಿ ಸುಮಾರು LKG ಸ್ಟಾರ್ಟ್ ಮಾಡಿ ಟಿಲ್ 7th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೀವಿ. ಸೊ ಇವಾಗ 3 to 4 ಇಯರ್ಸಿಂದ ಇದನ್ನು ಕ್ಲೋಸ್ ಮಾಡವ್ರೆ. ರೀಸನ್ ಏನಂದರೆ ಅಷ್ಟು ಸ್ಟೂಡೆಂಟ್ಸ್ ಇಲ್ದಲೇ ಇರೋ ಕಾರಣಕ್ಕೆ ಈ ಸ್ಕೂಲ್ನ ಇವಾಗ ಮುಚ್ಚಿದ್ದಾರೆ. ಬಟ್ ಮೆಮೊರಿ ಅನ್ನೋದು ತುಂಬಾ ಕ್ರಿಯೇಟ್ ಆಗಿದೆ ಈ ಸ್ಕೂಲಲ್ಲಿ. ನಮ್ಮ ಆಫೀಸ್ ರೂಮು, ಸೊ ನಮ್ಮ ವಿಶ್ವಲಕ್ಷ್ಮಿ ಮೇಡಮ್ ಅಂತ ಹೇಳಿ, ಸೊ ಮತ್ತು ವೈಸ್ ಪ್ರಿನ್ಸಿಪಲ್ ಆಗಿ ನಂದೀಶ್ ಸರ್ ಮತ್ತು ಮಾಣಿಕ್ಯ ಮ್ಯಾಮ್ ಅಂತ ಹೇಳಿ ಇಬ್ಬರು ವರ್ಕ್ ಮಾಡ್ತಿದ್ರು. ಸೊ ನಮ್ಮ ಮ್ಯಾಮ್ದು ರೂಲ್ಸ್ ಏನಂದರೆ ಒಂದೇ ಒಂದು, ಸೊ ಬ್ಯಾಡ್ ವರ್ಡ್ಸ್ ಮಾತಾಡೋಂಗಿಲ್ಲ. ಬ್ಯಾಡ್ ವರ್ಡ್ಸ್ ಮಾತಾಡ್ತೀರಾ ಅಂದರೆ ಪ್ಲಾಸ್ಟಿಕ್ ಸ್ಕೇಲಲ್ಲಿ ತುಟಿ ಹೊಡಿಯೋರು. ಸೊ ಸೆಕೆಂಡ್ ಥಿಂಗ್ ಇನ್ನೊಂದು ಏನಂದರೆ ಕನ್ನಡ ಮಾತಾಡೋಂಗಿಲ್ಲ, ಇಂಗ್ಲೀಷ್ ಯೂಸ್ ಮಾಡಬೇಕು. ಇದು ಇವರು 2 ರೂಲ್ಸು. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ಆಫೀಸ್ ರೂಮು ಆಲ್ಮೋಸ್ಟ್ ಯಾವಾಗಲೂ ಕೂಡ ಒಂಥರ ಕೂಲ್ ಟೆಂಪ್ರೇಚರಲ್ಲಿದ್ದು, ಇನ್ನು ಬೇರೆ ಕ್ಲಾಸಸ್ ಎಲ್ಲ ನೋಡೋಕೆ ಹೋಗ್ತೀರಾ ಅಂದರೆ ಅಷ್ಟೊಂದು ಇರ್ತಿರಲಿಲ್ಲ. ಸೊ ನೋಟಿಸ್ ಬೋರ್ಡು ಎಲ್ಲ ಯಾವುದೇ ಫಂಕ್ಷನ್ಸ್ ಇದ್ದರೂ ಇಲ್ಲಿ ಡಿಸ್ಪ್ಲೇ ಟೈಪು ಇಲ್ಲಿ ಬರೀತಿದ್ರು. ಆ್ಯಂಡ್ ಇದು ಆಫೀಸ್ ಸ್ಟಾಫ್ ರೂಮು. ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ಏನೇ ವರ್ಕ್ ಮತ್ತು ಡಿಸ್ಕಷನ್ ಇದ್ದರೂ ಇಲ್ಲೇ ಮತ್ತೆ ರೆಸ್ಟ್ ಮಾಡ್ತಿದ್ದು. ಆ್ಯಂಡ್ ಈ ಕಡೆ ನೋಡೋಕೆ ಹೋಗ್ತೀರಾ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡು, ಫಸ್ಟ್ ಸ್ಟ್ಯಾಂಡರ್ಡು. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನಮಗೆ ಸುಧಾ ಮಿಸ್ಸು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಫಸ್ಟ್ ಮ್ಯಾಮ್ ಅಂದರೆ ಗೀತಾ ಮಿಸ್ಸು, ಇವರೇ ಕಲಿಸ್ಕೊಟ್ಟಿದ್ದು. ಆ್ಯಂಡ್ ಸೆಕೆಂಡು UKG ಮಾಡೋರು. ಸ್ಕೂಲಲ್ಲಿ ಇನ್ನೊಂದು ಈವೆಂಟ್ ಏನಂದರೆ ಈ ನೋಟಿಸ್ ಬೋರ್ಡು. ಸೊ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ವರೆಗೂ ಡಿಸ್ಪ್ಲೇ ಮಾಡ್ತಿದ್ರು. ಯಾರೆಲ್ಲ ಸ್ಕೂಲ್ ಟಾಪರ್ಸ್ ಲೈಕ್ ಟಾಪ್ 10 ರ್ಯಾಂಕರ್ಸ್ ಅಂತ ಏನು ಕೇಳ್ತಾರೆ, ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಿದ್ರು. ಸೊ ಮತ್ತು ಈ ಜಾಗ ಎಲ್ಲ ಏನು ನೋಡ್ತೀರಾ, ಇಲ್ಲಿ ಹೈಡ್ ಆ್ಯಂಡ್ ಸೀಕ್ನ ಗೇಮ್ ಆಡಿಸ್ತಿದ್ರು. ಸೊ ಈ ಹೈಡ್ ಆ್ಯಂಡ್ ಸೀಕ್ ಗೇಮಲ್ಲಿ ಆಡಿಸ್ಬಿಟ್ಟು ನಮಗೆ ಪ್ರೈಸ್ ಈವೆಂಟಲ್ಲಿ ಒಂದು ಗಿಫ್ಟ್ನ ಕೊಡೋರು. ಸೊ ಇದು ಮೇಲ್ಗಡೆ 3rd, 4th, 5th ಆ್ಯಂಡ್ 6th ಆ್ಯಂಡ್ 7th ಸ್ಟ್ಯಾಂಡರ್ಡ್ವರೆಗೂ ಇದೆ. ಸೊ ಲಾಸ್ಟ್ ರೂಮ್ ಏನು ನೋಡ್ತೀರಾ ಅದು ಬಂದುಬಿಟ್ಟು ಯೋಗಾಸನ ರೂಮು. ಅದು ಬಂದುಬಿಟ್ಟು ನಮಗೆ ಸ್ಟೂಡೆಂಟ್ಸ್ಗೆ ಫ್ರೀ ರೂಮ್ ಥರ ಯೋಗಾಸನ ಟೈಪು, ಮತ್ತು ಡ್ಯಾನ್ಸ್ ಪ್ರಾಕ್ಟೀಸಿಗೆಲ್ಲ ಅಲ್ಲೇ ಇವೆಂಟ್ ಮಾಡ್ತಿದ್ದು. ಆ ಟೈಮಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ಸೊ ಎಸ್ಟಾಬ್ಲಿಷ್ ಆಗಿದ್ದು 2002 ಅಲ್ಲಿ. ಇನ್ನೊಂದು 2 ವರ್ಷ ಹೋದರೆ ಯಾವ ಜುಬ್ಲಿನ 25 ಇಯರ್ಸ್ ಯಾವ ಜುಬ್ಲಿ, ಸಿಲ್ವರ್ ಜುಬ್ಲಿನ. ಸೊ ಇನ್ನೊಂದು 2 ವರ್ಷ ಬಿಟ್ಟರೆ ಸಿಲ್ವರ್ ಜುಬ್ಲಿ ಆಗೋದು. ಬಟ್ ಅಷ್ಟೊತ್ತಿಗೆ 2-3 ವರ್ಷ ಆಯಿತು ಕ್ಲೋಸ್ ಆಗಿ. ಸೊ KG ರೂಮ್ ಏನು ನೋಡೋಕೆ ಹೋಗ್ತೀರಾ, ಇಲ್ಲಿ ಒಂದು ಎಡುಕಮ್ ಅನ್ನೋದು ಫಸ್ಟನ್ನು ರೆಪ್ರೆಸೆಂಟ್ ಮಾಡಿದರು. ಸೊ ಇಲ್ಲೇ ನಮ್ಮ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ಬೋದು, ಮತ್ತು ಏನೇ ಒಂದು ಎಡುಕಮಲ್ಲಿ ತೋರಿಸ್ಬೇಕಾದ್ರೂ ಈ ಕ್ಲಾಸಿಗೆ ಎಲ್ಲ ಸೆಕ್ಷನ್ ಅವರು ಬಂದು ಇಲ್ಲೇ ನೋಡ್ತಿದ್ದು. ಸೊ ಆ್ಯಂಡ್ ಈ ಕಡೆ ನೋಡೋಕೆ ಹೋಗ್ತೀರಾ ಅಂದರೆ ಇಲ್ಲಿ ನಿಮಗೆ ಒಂದು ಜೋಕಾಲಿ ಮತ್ತು ಒಂದು ಹ್ಯಾಂಗಿಂಗ್ ಥರದ್ದೊಂದು ಇತ್ತು ಕಬ್ಬಡದ್ದು, ಅವು ಇಲ್ಲ ಇಲ್ಲಿ ಇವಾಗಿನ ಟೈಮಲ್ಲಿ. ಸೊ ಈ ಗಸಗಸಮೇರ ಅನ್ನೋದು ತುಂಬ ಫೇಮಸ್ಸು, ಇಲ್ಲೇ ಎಲ್ಲ ಕಿತ್ಕೊಂಡು ನಾವು ತಿಂತಿದ್ದು. ಆ್ಯಂಡ್ ಇದು ಜಾರಬಂಡಿ. ಆ ಟೈಮಲ್ಲಿ ಈ ಗೇಮ್ನ ಆಟಾಡೋಕ್ಕೆ ಎಷ್ಟು ಜನ ಮುಖ ಬುಕ್ತಿದ್ರು ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಕೈ ಮುರ್ಕೊಂಡವರು ಇದ್ದಾರೆ, ಗಾಯ ಮಾಡ್ಕೊಂಡವರು ಇದ್ದಾರೆ, ಮುಗಿಸಿ ಬಿದ್ದವರು ಕೂಡ ಈ ಜಾಗದಲ್ಲಿ ಇದ್ದಾರೆ. ನಾವು ಪ್ರೈಮರಿಯಲ್ಲಿ ಇದ್ದಾಗ ಅಂದರೆ 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗಿದ್ದು ಈ ಸಣ್ಣ ಗಿಡ ಅಂತ ಇವಾಗ ಇದ್ದಿದ್ದು ನಮಗೆ ಕೊಟ್ಟಿದ್ದು. ಇವಾಗೆಲ್ಲ ದೊಡ್ಡ ಗಿಡ ಇದೆ. ಸೊ ಈ ದೊಡ್ಡ ಗಿಡಗಳು ಅದೇ ನಾವು ಇದ್ದಾಗೆಲ್ಲ ಈ ಗಿಡಗಳನ್ನು ಒಬ್ಬೊಬ್ಬರಿಗೆ ವಹಿಸಿದ್ವಿ. ಅಂದರೆ ಸ್ಟ್ರೆಂತ್ ಒಂದು 30. ಸೊ ಈ ಏನು ಮರಗಳಿದ್ದಾವೆ ಆ ಟೈಮಲ್ಲಿ, ಸೊ ಇದನ್ನು ನಮಗೆ ಒಬ್ಬೊಬ್ಬರಿಗೆ ವಹಿಸಿದ್ರು. ಅಂದರೆ ನೀವು ಯಾರು ಚೆನ್ನಾಗಿ ನೋಡ್ಕೊತೀರಾ ಲಾಸ್ಟಲ್ಲಿ ನಿಮಗೆ ಒಂದು ಗಿಫ್ಟೋ ಅಥವಾ ಒಂದು ಪ್ರೈಸ್ ಕೊಡ್ತೀವಿ ಆ್ಯನ್ಯುವಲ್ ಡೇ ಫಂಕ್ಷನ್ಸಲ್ಲಿ ಅಂತ ಹೇಳಿ ಇದನ್ನು ಬೆಳೆಸೋಕೆ ಕೊಡ್ತಿದ್ರು. ಆದರೆ ಆಮೇಲೆ ನಾವೇ ಕ್ಲಾಸಿಂದ ಪಾಸ್ ಔಟ್ ಆದಮೇಲೆ ಅವೆಲ್ಲ ಏನೂ ಇರಲಿಲ್ಲ. ಅಂದರೆ ಸ್ಕೂಲ್ನೇ ಮುಚ್ಚೋಗೋ ಟೈಮಲ್ಲಿ ಅವೆಲ್ಲ ಕೊಟ್ಟಿದ್ರು. ಬಟ್ ಒಬ್ಬೊಬ್ರಿಗೆ ವಹಿಸಿದ್ರು ಕೂಡ. ಇವೆಲ್ಲ ಏನು ಗಿಡಗಳೆಲ್ಲ ನೋಡ್ತಿದ್ದೀರಾ ಇವನ್ನೆಲ್ಲ ಫುಲ್ ಬರೀ ಇಷ್ಟಿಷ್ಟ ಸಣ್ಣ ಮರಗಳಿದ್ದಿದ್ದು. ಸೊ ಇವಾಗೆಲ್ಲ ದೊಡ್ಡ ಮರಗಳ ಥರ ಆಗಿ ಕನ್ವರ್ಟ್ ಆಗಿದೆ. ಬಟ್ ಆ ಟೈಮಲ್ಲಿ
ಇದನ್ನು ಬೆಳೆಸೋಕ್ಕೋಸ್ಕರನೇ ನಾವು ಕಷ್ಟಪಟ್ಟು ಎಲ್ಲ ಮಾಡ್ತಿದ್ರಿ. ಸೊ ಮತ್ತು ಈ ಜಾಗ ಏನಂತೀರಾ, ಇದು ಲಾಂಗ್ ಜಂಪು ಹೈ ಜಂಪಿಗೆ ಇದ್ದಿದ್ದು ಜಾಗ. ಸೊ ಎಲ್ಲ ಕವರ್ ಆಗಿದೆ. ಸೊ ಆ್ಯಂಡ್ ಇದು ಈ ಕಡೆ ಬರ್ತೀರಾ ಅಂದರೆ, ಸೊ ಇದು ಏನು ನಿಮಗೆ ಕಟ್ಟೆ ಕಾಣ್ತಿದೆಯೋ, ಇಲ್ಲಿ ಗಣಪತಿ ಹಬ್ಬದ ಟೈಮಲ್ಲಿ ಸಣ್ಣ ಗಣೇಶ ಇಟ್ಟು ಸೊ ಇದರಲ್ಲೇ ಡಂಪ್ ಮಾಡ್ತಿದ್ದು. ಸೊ ಇವಾಗ ನೋಡ್ತೀರಾ ಅಂದರೆ ಇದು ಕೂಡ ಸೊ ಮುರಿದು ಹೋಗಿದೆ. ಸೊ ಈ ಮರ ಏನು ನೋಡೋಕೆ ಹೋಗ್ತೀರಾ, ಇದು ಆ ಟೈಮಲ್ಲಿ ನಮಗೆ ಒಂಥರ ತಿನ್ನೋಕ್ಕೆ ಫೇಮಸ್ ಅಂದ್ಕೊಳ್ಳಿ. ಇದೇನು ಹುಣ್ಸೆಹಣ್ಣು ಮರ ಇದೆ, ಇಲ್ಲಿಂದನೇ ಆಲ್ಮೋಸ್ಟ್ ವಾಲಿಬಾಲು ಬೇಕಂತಲೇ ಹೊಡೆದು ಹುಣ್ಸೆಹಣ್ಣು ಮರ ಬೆಳೆಸ್ಕೊಂಡು ಹುಣ್ಸೆಹಣ್ಣು ಮರ ಎಲ್ಲ ತಿಂತಿದ್ದು. ಈ ಫೀಲ್ಡ್ ನೋಡೋಕೆ ಹೋಗ್ತೀರಾ ಅಂದರೆ, ಈ ಫೀಲ್ಡಲ್ಲಿ ನಾವು ವಾಲಿಬಾಲ್ನ ಪ್ರಾಕ್ಟೀಸ್ ಮಾಡಿಸಿದ್ದು ಮತ್ತು ವಾಲಿಬಾಲ್ಗಳನ್ನೆಲ್ಲ ಇಲ್ಲೇ ಆಟ ಆಡ್ತಿದ್ವಿ ಅಲ್ಲಿ. ಮತ್ತು ಈ ಕಡೆ ನೋಡೋಕೆ ಹೋಗ್ತೀರಾ ಅಂದರೆ ಇಲ್ಲಿ ಸ್ಕೂಲ್ ಇದೆ. ಸೊ ಈ ಸ್ಕೂಲಲ್ಲಿ ಈ ಇಂಟರ್ಫೇಸಲ್ಲಿ ಒಂದು ದೊಡ್ಡದು ಬಳ್ಳಿ ಇತ್ತು, ಏನಂದರೆ ಹೂವಿನ ಬಳ್ಳಿ ಥರ ಇತ್ತು. ಸೊ ಇಲ್ಲಿಂದನೇ ಒಂದು ಬಳ್ಳಿನ ಉದ್ದಕ್ಕೆ ಬಿಟ್ಟಿದ್ರು. ಇದು ನಮ್ಮ ಸ್ಕೂಲಲ್ಲಿ ನೋಡೋಕೆ ಹೋಗ್ತೀರಾ ಅಂದರೆ ಕರೆಕ್ಟಾಗಿ 2 ವಾಶ್ರೂಮ್ಸ್ ಇದ್ದಿದ್ದು, 1 and 2 ಫಾರ್ ಗರ್ಲ್ಸ್, ಒಂದೇ ವಾಶ್ರೂಮ್ಸ್ ಇದ್ದಿದ್ದು. ಸೊ ಬಾಯ್ಸಿಗೆ 2 ವಾಶ್ರೂಮ್ಸು, ಯಾಕಂದರೆ ಸ್ಟ್ರೆಂತ್ ಜಾಸ್ತಿ ಇತ್ತು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ. ಸೊ ಇಲ್ಲಿ ನೋಡೋಕೆ ಹೋಗ್ತೀರಾ ಅಂದರೆ ನೀವು ಲಲಿತ ಸುಧಾ ವಿದ್ಯಾಲಯ ಅಂತ ಬರ್ತಿದ್ದಾರೆ. ಇದೇ ನಮ್ಮ ಸ್ಕೂಲು. ಆ ಟೈಮಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ಹೇಳಿದರೆ ತಪ್ಪಾಗೋದು, ಯಾಕಂದರೆ ಎಲ್ಲ ಸ್ಕೂಲಿಗೂ ಟಕ್ಕರ್ ಕೊಟ್ಟಿರೋ ಸ್ಕೂಲೇ ಇದು ನಮ್ಮ ಲಲಿತ ಸುಧಾ ವಿದ್ಯಾಲಯ. ನಿಜ ಹೇಳ್ಬೇಕಂದ್ರೆ ಟೀಚರ್ಸ್ ಕೂಡ ಅಷ್ಟೇ ಹಾನೆಸ್ಟಾಗಿ ಇಲ್ಲಿ ಕೆಲಸ ಮಾಡೋರೆ. ಮತ್ತು ಟೀಚಿಂಗ್ ಕೂಡ ಅಷ್ಟೇ ಎಲ್ಲರೂ ನಿಮಗೆ ಹುಮ್ಮಸ್ ಬರ್ಸೋರು ಅನಿಸುತ್ತೆ ಓದೋಕ್ಕೋಸ್ಕರನೇ. ಮತ್ತು ಎಜುಕೇಷನಿಗೆ ಒಂಥರ ಫೇಮಸ್ ಆಗಿ ಸ್ಕೂಲು. ಮತ್ತು ಡ್ಯಾನ್ಸ್ ಪ್ರಾಕ್ಟೀಸಿಗಾಗಿರ್ಬೋದು, ಈ BEO ಆಫೀಸಿಂದ ಹಿಡಿದು ಎಲ್ಲ ನಮ್ಮ ಹೈಯರ್ ಪ್ರೊಫೆಷನಲ್ ಯಾರ್ಯಾರು ಇದ್ದಾರೆ ಲೆಕ್ಚರ್ಸ್ ಎಲ್ಲ ಹೊಗಳಿದಂಥ ಸ್ಕೂಲೇ ನಮ್ಮ ಈ ಲಲಿತ ಸುಧಾ ವಿದ್ಯಾಲಯ. ಆದರೆ ಇವಾಗ ನೀವು ನೋಡೋಕೆ ಹೋಗ್ತೀರಾ ಅಂದರೆ ಇಲ್ಲೆಲ್ಲ ಫುಲ್ಲು ಮನೆ ಎಲ್ಲ ಕಟ್ಸಿಬಿಟ್ಟು ಸೈಡೆಲ್ಲ ಇದಾಗ್ಬಿಟ್ಟಿದೆ. ಅಲ್ಲಿ ಈ ಜಾಗ ಏನು ನೋಡೋಕೆ ಹೋಗ್ತೀರಾ, ಇದು ಒಂದು ದೊಡ್ಡ ಫೀಲ್ಡ್ ಇದ್ದಿದ್ದು. ಸೊ ಇಲ್ಲೇ ನಮ್ಮ ಸ್ಪೋರ್ಟ್ಸ್ ಇವೆಂಟ್ ಎಲ್ಲ ನಡೀತಿದ್ದು. ಮತ್ತು ಇಲ್ಲಿ ಚಿಕ್ಕಮಗಳೂರಲ್ಲಿ ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸ್ ಏನಂತೀರಾ, ಇಲ್ಲೂ ಕೂಡ ಒಂದು ಸರಿ ಇಲ್ಲಿ ಆಗಿದೆ. ಸೊ ಇವಾಗ ಮನೆ ಎಲ್ಲ ಕನ್ಸ್ಟ್ರಕ್ಟ್ ಆಗಿ ಎಲ್ಲ ಸೈಟ್ ಥರ ಮಾಡಿಬಿಟ್ಟಾರೆ. ಏನು ನೋಡೋಕೆ ಹೋಗ್ತೀರಾ, ಈ ಜಾಗ ಎಲ್ಲ ನೋಡಿ, ಆವಾಗ ಫುಲ್ಲು ಮೇಲ್ಗಡೆ ಇದ್ದಿದ್ದೆಲ್ಲ ಇವಾಗ ಫುಲ್ ಕೆಳಗಡೆ ಹೋಗ್ಬಿಟ್ಟಿದೆ. ಒಂದೇ ಒಂದು ಕಾರಣ ಅಂದರೆ ಇವೆಲ್ಲ ಮನೆ ಕನ್ಸ್ಟ್ರಕ್ಷನ್ಸ್ ಆಗಿರೋದು. ಸೊ ಇವನು ಕೂಡ ಈ ಕಾಲೇಜಿನ ಸ್ಕೂಲ್ನ ಸ್ಟೂಡೆಂಟ್ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಓದಿಲ್ಲ, ಡೈರೆಕ್ಟ್ 4th ಬಂದೀನಿ. ಐ ಲವ್ ದಿಸ್ ಸ್ಕೂಲ್, ಐ ಲವ್ ಯು. ಸ್ಕೂಲ್ ಬಗ್ಗೆ ಏನಿಲ್ಲಪ್ಪ, ಸ್ಕೂಲ್ ನೋಡ್ತಾ ಇರೋ ಕಣ್ಣಲ್ಲಿ ನೀರು ಬರುತ್ತೆ ಸಾಕು. ಮತ್ತೆ ನಿಮ್ಮ ಮೆಮೊರೀಸ್ ಏನು? ಇಲ್ಲಿ ತುಂಬಾ ಮೆಮೊರೀಸ್ ಇದೆ, ಹಳೆಯದೆಲ್ಲ ಮೆಮೊರೀಸ್ ಇದೆ, ಹೇಳ್ಬಾರ್ದು. ಬರ್ತಿದೆ, ಏನು ಮಾಡೋಕ್ಕಾಗಲ್ಲ, ತಡ್ಕೋಬೇಕು. ಏನೇನು ಮೆಮೊರೀಸ್ ನೆನಪಾಗುತ್ತೆ ಇಲ್ಲಿ ಸ್ಕೂಲ್ ನೋಡಕ್ ಹೋದ್ರೆ? ಸಾಕು ನೋಡ್ರಿ, ಸ್ಕೂಲ್ ಲಾಸ್ಟ್ ಟೈಮ್ ನೋಡ್ಕೊಂಡು. ಸ್ಕೂಲ್ ಬಗ್ಗೆ ಹೇಳೋ. ಸ್ಕೂಲ್ ಚೆನ್ನಾಗಿದೆ, ಚೆನ್ನಾಗಿತ್ತು ಕೂಡ. ಯಾವ್ದೋ 4 ಜನ ನಿಂಬೆಹಣ್ಣು ತಿರ್ಸ್ಬಿಟ್ಟಿದೆ, ಇವಳನ್ನೇ ಮುಚ್ಬಿಟ್ಟೆ. ಯಾರೋ ಮಾತ್ರ ಮಾಡ್ಬಿಟ್ಟಾರೆ ಮೇಡಮ್, ಇಲ್ಲ ವೇಸ್ಟ್ ಬಂದು ಆಷಾಢ ಬಂದು ನನ್ನ ಮಗ ಟಾಪ್ ಸಾಕು ಬಿಡ. ಸೊ ಇದು ಫೈನಲ್ ಲುಕ್ ಆಫ್ ಸ್ಕೂಲ್. ಈ ಥರ ಇದ್ದಿದ್ದು ಆವಾಗೆಲ್ಲ ಇದೇ ಒಂಥರ ದೊಡ್ಡ ಸ್ಕೂಲ್ ಥರ ಕಾಣೋದು. ಬಟ್ ಇವಾಗ ಇದು ನಮಗೆ ಸಣ್ಣ ಸ್ಕೂಲ್ ಥರ ಆಗ್ತಿದೆ. ಇಲ್ಲೇನು ಇವೆಲ್ಲ ಬರ್ಸಿದ್ದಾರೆ ಅವೆಲ್ಲ ಇರಲಿಲ್ಲ ಫಸ್ಟಿಗೆ, ಇವಾಗ ಇವೆಲ್ಲ ಬರ್ಸಿರೋದು. ಸೊ ಕಲರು ಕೂಡ ಅಷ್ಟೇ ಚೇಂಜ್ ಆಗಿದೆ. ಈ ಕಲರ್ ಇಲ್ಲ, ಬೇರೆ ಕಲರ್ ಇದ್ದಿದ್ದು. ಇವಾಗೆಲ್ಲ ಕಲರ್ ಸ್ವಲ್ಪ ಮಾಡ್ಸವ್ರೆ. ಹಂಗೆ ನಮ್ಮ ಇವಾಗ ನೆಕ್ಸ್ಟ್ ಲವ್ ಫಸ್ಟ್ ಮೀಟ್ ಅದು ಅದೇ ಪ್ಲೇಸ್. ನಮ್ಮ ಅರ್ಫತಿನವರ ಎಕ್ಸ್ ಲವರು ಈ ಜಾಗದಲ್ಲೇ ಮೀಟ್ ಆಗಿದಂತೆ. ಅವಳೇ ನೆಮ್ಮದಿ ಆಗಿರಲ್ಲ, ಹಾಳಾಗಿ ಹೋಗ್ತಾಳೆ, ಟೆನ್ಷನ್ ತಗೊಂಡ್ಬಿಟ್ಟಿದೆ. ಗಾಯ್ಸ್ ನೋಡ್ರಿ, ನೇಮ್ ರಿವೀಲ್ ಮಾಡೋ ಯಾರಂತ. ನೇಮ್ ರಿವೀಲ್ ಮಾಡಲ್ಲ, ಅದು ಸೀಕ್ರೆಟ್. ಮದುವೆ ಆಗೋದು ಅವಾಗ ಹಿಂಗೆ ಬರ್ತಿದ್ವಿ ಸ್ಕೂಲ್ ನೋಡ್ಕೊಂಡೆಲ್ಲ. ಸೊ ಸ್ವಲ್ಪ ದೂರ ಇದೆ. ನೀವು ಬೀರೂರು ಸರ್ಕಲಿಂದ ನೋಡೋಕೆ ಹೋಗ್ತೀರಾ ಅಂದರೆ ಲಲಿತ ಸುಧಾ ವಿದ್ಯಾಲಯ ಬೀರೂರು 577116 ಪಿನ್ ಕೋಡ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಮನೆ ಜಾಗ ಎಲ್ಲ ನೋಡೋಕೆ ಹೋಗ್ತೀರಾ, ಇಲ್ಲಿ ಒಂದು ರೌಂಡ್ ಸ್ಕೂಲ್ ಬಸ್ ಬಂದು ಹಿಂಗೆ ಡೈರೆಕ್ಟಾಗಿ ಇಳಿಸೋದು ಹಿಂಗೆ ಗೇಟಿಂದ ಹೋಗೋಕ್ಕೆ. ಇವಾಗೆಲ್ಲ ಮನೆ ಕನ್ಸ್ಟ್ರಕ್ಷನ್ಸ್ ಆಗಿ ಆ ಕಡೆ ಎಲ್ಲ ಲೇಔಟ್ಸ್ ಆಗಿ ಎಲ್ಲ ತೋಟ ಎಲ್ಲ ಡೆಮೊಲಿಷ್ ಆಗಿ ಮನೆ ಕನ್ಸ್ಟ್ರಕ್ಟಿಗೆ ಸೈಟ್ ಎಲ್ಲ ಮಾಡವ್ರೆ. ಸೊ ಇವಾಗ ನಮ್ಮ ಸ್ಕೂಲಿನ ಪರಿಸ್ಥಿತಿ ಹಿಂಗೆ ಇದೆ. ಸೊ ಕ್ಲೋಸ್ ಆಗಿದೆ. ಏನೋ ಇದು ತಿರ್ಗಾ ಓಪನ್ ಆಗೋದು ಡೌಟೇ ಅಂದ್ಕೊತೀನಿ. ಬಟ್ ಡೆಮೊಲಿಷ್ ಮಾಡ್ದಲೇ ಇರಿದ್ರೆ ತುಂಬಾ ಒಳ್ಳೆಯದು, ನೆನಪಿಗೋದು ಇರುತ್ತೆ. ನನಗೆ ಗೊತ್ತಿಲ್ಲ, ಫ್ಯೂಚರಲ್ಲಿ ಡೆಮೊಲಿಷ್ ಆಗ್ಬೋದು, ಯಾಕಂದರೆ ಈ ಸೈಟು ಕೂಡ ಹೋಗುತ್ತೆ ಅಂದ್ಕೊತೀನಿ ಮುಂದಿನ ದಿನಗಳಲ್ಲಿ. ನೋಡೋಣ, ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ನೋಡಬೇಕಷ್ಟೆ.